ಮುಖ್ಯವಾದ ಧಾರ್ಮಿಕ ಕಾರ್ಯಕ್ರಮ. ಇನ್ಫ್ಯಾಕ್ಟ್ ಸ್ವತಂತ್ರ ಭಾರತದ ಅತಿ ದೊಡ್ಡ ಧಾರ್ಮಿಕ ಆಚರಣೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂದರೆ ಇವತ್ತು ಹುಟ್ಟುವ ಸೂರ್ಯ ಪ್ರತಿದಿನ ಹುಟ್ಟುವಂತಲ್ಲ. ಇವತ್ತು ಹುಟ್ಟುವ ಸೂರ್ಯ ನಮ್ಮ ತನವನ್ನ ಪುನರ್ ಸ್ಥಾಪನೆ ಮಾಡಲಿಕ್ಕೋಸ್ಕರ ಹುಟ್ಟಾನೆ. ಇವತ್ತು ಭೂಮಿಯನ್ನ ಸ್ಪರ್ಶ ಮಾಡಲಿರುವ ಸೂರ್ಯನ ಕಿರಣಗಳು ಹಿಂದೂಗಳ ಸ್ವಾಭಿಮಾನವನ್ನ ಪ್ರಜ್ವಲಿಸುವಂತೆ ಮಾಡಲು ಸೂರ್ಯ ಕಿರಣ ಭೂಮಿಯನ್ನ ಸ್ಪರ್ಶಿಸುತ್ತೆ. ಯಾರೋ ಕೆಡವಿದ್ರು ಅನ್ನೋ ಇತಿಹಾಸ, ಯಾರೋ ಕೆಡವು ಹಾಕಿದ್ರು, ಯಾರೋ ಅಳಿಸಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ನಮ್ಮ ಇತಿಹಾಸವನ್ನ ಬದಲಾಯಿಸಿ ಇವತ್ತಿನ ಸೂರ್ಯ ನಾವು ಕಟ್ಟಿದ ಮಂದಿರ ಅನ್ನೋ ಹೆಮ್ಮೆಯನ್ನ ಇಡೀ ಭೂಮಿಗೆ ವ್ಯಾಪಿಸುವಂತೆ ಮಾಡುತ್ತೆ. ಕೇವಲ ಮಂದಿರ ಅಲ್ಲ, ನೀವು ಗಮನಿಸ್ತಾ ಇರುವ ಈ ದಾರಿ ಕೇವಲ ಒಂದು ಮಂದಿರ ಅಥವಾ ಭವನವನ್ನ ಸಂಪರ್ಕಿಸುವ ದಾರಿಯಲ್ಲ, ಬದಲಾಗಿ ತಲೆ ಎತ್ತಿ ನಿಂತು ಇದು ನಮ್ಮ ಆತ್ಮ ಗೌರವ ಅಂತ ಹೇಳಿಕೊಳ್ಳುವಂತೆ ಮಾಡುವ ಆ ಒಂದು ಭವ್ಯ ರಾಮನ ಸನ್ನಿಧಾನವನ್ನ ಸಂಪರ್ಕಿಸುವಂತಹ ರಸ್ತೆ ಇನ್ನೇನು ಕೆಲವೇ ಕ್ಷಣ 8 ಗಂಟೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಯಾರೆಲ್ಲ ಆಹ್ವಾನಿತರಿದ್ದಾರೆ, ಗಣ್ಯರಿದ್ದಾರೆ, ಎಲ್ಲರಿಗೂ ಕೂಡ 8 ಗಂಟೆಗೆ ಇದೇ ಒಂದು ಸುಗ್ರೀವ್ ಖಿಲಾ ಮುಖ್ಯದ್ವಾರ, ರಾಮ ಮಂದಿರದ ಸುಗ್ರೀವ್ ಖಿಲಾ ಮುಖ್ಯದ್ವಾರದ ಬಳಿಯಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಲ್ಲಿಕ್ಕೆ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಒಬ್ಬರಾದ ನಂತರದಲ್ಲಿ ಒಬ್ಬರಂತೆ ಸೆಲೆಬ್ರಿಟಿಗಳು, ಹಾಗೆ ಮಠ ಮಂದಿರಗಳ ಗಣ್ಯರು, ರಾಜಕೀಯ ನಾಯಕರು, ದೇಶದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಆಹ್ವಾನಿತಿದ್ದಾರೆ. 7,000ಕ್ಕೂ ಅಧಿಕ ಮಂದಿ ಆಹ್ವಾನಿತರು ಅವರೆಲ್ಲರೂ ಕೂಡ ಇದೇ ಒಂದು ಮುಖ್ಯದ್ವಾರದ ಒಳಗಿಂದ ಪ್ರವೇಶವನ್ನ ಮಾಡಿ ಶ್ರೀರಾಮಲಲ್ಲನ ದರ್ಶನವನ್ನ ಮಾಡಲಿದ್ದಾರೆ. ಇವತ್ತು 12:20ಕ್ಕೆ ಸಲ್ಲುವಂತಹ ಶುಭ ಅಭಿಜಿತ್ ಮುಹೂರ್ತ, ಮೃಗಶಿರ ನಕ್ಷತ್ರ ಅಭಿಜಿತ್ ಮುಹೂರ್ತದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆಗತ್ತೆ. 84 ಸೆಕೆಂಡ್ಗಳ ಕಾಲ ನಡೆಯುವ ಆ ಒಂದು ಶುಭ ಮುಹೂರ್ತದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಶತಮಾನಗಳ ಕಾಯುವಿಕೆ, 500 ವರ್ಷಗಳಿಗಿಂತ ಅಧಿಕ ಕಾಲದ ಸಂಘರ್ಷ, ಬಲಿದಾನ, ಹೋರಾಟ, ಕಾನೂನಾತ್ಮಕ ಸಂಘರ್ಷಗಳಿಗೆ ಇವತ್ತು ಮಧ್ಯಾಹ್ನ 12:20ಕ್ಕೆ ಉತ್ತರ ಸಿಗಲಿದೆ, ಪೂರ್ಣ ಫಲ ಲಭ್ಯವಾಗಲಿದೆ. ಖುದ್ದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಪ್ರಧಾನ ಯಜಮಾನನ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 11 ದಿನಗಳ ಕಠಿಣ ವ್ರತವನ್ನ ಕೂಡ ಆಚರಣೆ ಮಾಡಿದ್ದಾರೆ. ಇವರ ಜೊತೆಯಲ್ಲಿ ಕೇವಲ 4 ಜನರಿಗೆ ಮಾತ್ರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹಾಗೆ ಇಲ್ಲಿನ ಗವರ್ನರ್, ಹಾಗೆ RSSನ ಮುಖಂಡರಾದ ಮೋಹನ್ ಭಾಗವತ್, ಹಾಗೆ VHP ಕಡೆಯಿಂದ ಇವರಿಗೆ ಮಾತ್ರ ಪ್ರಾಣ ಪ್ರತಿಷ್ಠೆಯ ಮುಖ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶಗಳಿರುತ್ತೆ. ಇನ್ನು ಉಳಿದಂತೆ 4,000ಕ್ಕೂ ಅಧಿಕ ಮಂದಿ ದೇಶದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ವಿವಿಧ ಪಂಥಗಳಿಗೆ ಸೇರಿದಂತಹ ಗುರುವರ್ಯರು, ಮಠಾಧೀಶರು, ಹಾಗೆ ಧಾರ್ಮಿಕ ಮುಖಂಡರು, ಆಹ್ವಾನಿತರು, ಇವರ ಜೊತೆಯಲ್ಲಿ ಉದ್ಯಮಿಗಳು, ಹಾಗೆ ಸೆಲೆಬ್ರಿಟಿಗಳು, ಸಿನಿಮಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿರುವವರು, ಕ್ರಿಕೆಟ್ ಹಾಗೆ ಇತರೆ ಕ್ರೀಡೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವವರು, ಒಟ್ಟು 7,000 ಮಂದಿ. ಇನ್ಫ್ಯಾಕ್ಟ್ ಕರ್ನಾಟಕದಿಂದಲೂ ಕೂಡ ಅನೇಕ ಮಠಮಾನ್ಯಗಳ ಪೀಠಾಧಿಪತಿಗಳು ಆಗಮಿಸಿದ್ದಾರೆ, ರಾಜಕಾರಣಿಗಳು ಆಗಮಿಸಿದ್ದಾರೆ. ಈ ಒಂದು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಲುವಾಗಿ ಮಧ್ಯಾಹ್ನ 12:20ಕ್ಕೆ ಸಲ್ಲುವ ಶುಭ ಅಭಿಜಿತ್ ಮುಹೂರ್ತದಲ್ಲಿ ಇವತ್ತು ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಕನ್ನಡದ ಹೆಮ್ಮೆಯ ಕಲಾವಿದ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಕೃಷ್ಣ ಶಿಲೆಯಲ್ಲಿ ಅರಳಿರುವ ರಾಮಲಲ್ಲನ ಭಾವಚಿತ್ರವನ್ನ ಕೂಡ ಮೊದಲಿಗರಾಗಿ ಕನ್ನಡಿಗರಿಗೆ ಪರಿಚಯಿಸಿದ್ದು, ಕನ್ನಡಿಗರಿಗೆ ದರ್ಶನವನ್ನ ಮಾಡಿಸಿದ್ದು ರಿಪಬ್ಲಿಕ್ ಕನ್ನಡ. ಹೀಗಾಗಿ ಅಯೋಧ್ಯೆ ನಗರಿಯಲ್ಲಿ ನಡೆಯುವ ಪ್ರತಿಯೊಂದು ಮಾಹಿತಿಯ ಮೊದಲ ಸಂಗತಿಗಳು ನಿಮಗೆ ಲಭ್ಯವಾಗೋದು ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಅನೇಕ ಎಕ್ಸ್ಕ್ಲೂಸಿವ್, ಲೈವ್, ಹಾಗೆ ನಾನ್ ಸ್ಟಾಪ್ ಮೆಗಾ ಕವರೇಜ್. ನಾವು ಮೊನ್ನೆ ಒಟ್ಟು 1 ವಾರದಿಂದ ಅಯೋಧ್ಯೆಗೆ ಬರ್ತಾ ಇರುವ ಪ್ರತಿಯೊಬ್ಬ ಗಣ್ಯರು, ಕರ್ನಾಟಕದ ಮಂದಿ, ಕನ್ನಡಿಗರು ಎಲ್ಲರ ಸಂದರ್ಶನವನ್ನ, ಎಲ್ಲರ ಮಾತನ್ನ, ಎಲ್ಲರ ಸಂತಸವನ್ನ ನಿಮ್ಮ ಕಡೆಗೆ ತೋರಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ಹಾಗೇನೆ ಇವತ್ತು ಕೂಡ
ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗ್ತಾ ಇರುವ ಬಹುತೇಕ ಎಲ್ಲರ ಮಾತುಗಳನ್ನ, ಮನದಾಳವನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ನನ್ನ ಕ್ಯಾಮ್ರಾ ಪರ್ಸನ್ ಮಧು ತೋರಿಸ್ತಾ ಇದ್ದಾರೆ ರಾಮಪಥದ ದೃಶ್ಯಗಳು. ರಾಮಪಥದ ದೃಶ್ಯ ಇದೇ ಒಂದು ಮಾರ್ಗವಾಗಿ ನಾವು ಈಗಷ್ಟೇ ಜಯಪ್ರಕಾಶ್ ಶೆಟ್ಟರು ವಿವರಿಸ್ತಾ ಇದ್ದ ಜಾಗವನ್ನ ನೀವು ಗಮನಿಸಿರ್ತೀರಿ. ರಿಪಬ್ಲಿಕ್ ಕನ್ನಡದ ವೀಕ್ಷಕರು, ಲತಾ ಮಂಗೇಶ್ಕರ್ ಚೌಕ್, ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 1.5-2 ಕಿಲೋಮೀಟರ್ನ ಅಂತರ ರಾಮಪಥ ಅಂತ ಹೇಳಿ ಈ ರಸ್ತೆಗೆ ಹೆಸರು. ಇದು ನೇರವಾಗಿ ಸಂಪರ್ಕ ಮಾಡೋದು ರಾಮ ಮಂದಿರ, ಮುಖ್ಯ ಮಂದಿರಕ್ಕೆ. ಯಾವ ರೀತಿಯಾದ ಸಿದ್ಧತೆಗಳು ಆಗಿದೆ, ಪೊಲೀಸ್ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇದೆ, ಎಲ್ಲವನ್ನ ಕೂಡ ರಿಪಬ್ಲಿಕ್ ಕನ್ನಡದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗೆ ಈ ಒಂದು ರಾಮ ಮಂದಿರಕ್ಕೆ ಬರೋಕೆ ಮುಂಚೆ ಹನುಮಂತನ ಅಪ್ಪಣೆ ಬೇಕು. ಹನುಮಾನ್ ಗರಿಗೆನೆ ಬಹುತೇಕ ಎಲ್ಲ ಗಣ್ಯರು ಕೂಡ ಹೋಗಿ ಹನುಮಂತನ ಆಶೀರ್ವಾದವನ್ನ ಪಡೆದು ನಂತರದಲ್ಲಿ ಇಲ್ಲಿಗೆ ಆಗಮಿಸ್ತಾರೆ. ಹಾಗಾಗಿ ಅಲ್ಲಿ ಯಾವ ರೀತಿ ಇದೆ ಸಂಭ್ರಮ, ಇದನ್ನ ವಿವರಿಸ್ತಾರೆ ನನ್ನ ಕಲೀಗ ಶ್ರುತಿ. ಓವರ್ ಟು ಯು ಶ್ರುತಿ. ಥ್ಯಾಂಕ್ ಯು ಸ್ಮಿತಾ. ನೀವೇ ಹೇಳ್ದಂಗೆ ಹನುಮಂತನ ದರ್ಶನ ಪಡೆದುಕೊಂಡೇ ರಾಮ ಮಂದಿರಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸೋದು. ಇಲ್ಲಿನ ಸಂಭ್ರಮ, ಸಿದ್ಧತೆ, ಭದ್ರತೆಯನ್ನ ನಿಮಗೆ ತೋರಿಸುವ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ಅತಿ ಹೆಚ್ಚಿನ ಭದ್ರತೆ ಹನುಮಾನ್ ಗಡಿಯಲ್ಲಿ ನಾವು ಕಾಣಬಹುದಾಗಿದೆ. ಸೊ ಗಮನಿಸ್ತಾ ಇರೋದು ಹನುಮಾನ್ ಗಡಿಗೆ ಹೋಗುವಂತ ಮುಖ್ಯ ದ್ವಾರ ಹೂಗಳಿಂದ ಅಲಂಕಾರ ಆಗಿರೋದು. ಮತ್ತೊಂದು ಕಡೆ ಪೊಲೀಸ್ ಬ್ಯಾರಿಕೇಡ್ಗಳನ್ನ ಅಳವಡಿಸುವ ಮೂಲಕ ಅತಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಕಾರಣ ಕೆಲವೇ ಕ್ಷಣಗಳಲ್ಲಿ ಗಣ್ಯಾತಿ ಗಣ್ಯರ ಆಗಮನ ಕೂಡ ಆಗುತ್ತೆ. ನೇರವಾಗಿ ಅಯೋಧ್ಯೆಗೆ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದ್ದಂತೆ ಅವರು ನೇರವಾಗಿ ಬರೋದು ಕ್ಷೇತ್ರ ಪಾಲಕ ಹನುಮಂತನ ಗಡಿಗೆ ಬಂದು ಹನುಮಂತನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಆಗಮಿಸುತ್ತಾರೆ. ಹಾಗಾಗಿ ಹನುಮಂತನ ಗಡಿಯಲ್ಲಿ ಸದ್ಯ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ನಿನ್ನೆ ತನಕ ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲ. ಆದ್ರೆ ಇವತ್ತು ಯಾರೇ ಬಂದರೂ ಕೂಡ ಅವರನ್ನ ವಿಚಾರಣೆ ಮಾಡಿ, ಪರಿಶೀಲನೆ ಮಾಡಿ, ಎಲ್ಲರನ್ನ ಕೂಡ ಒಳಗಡೆ ಬಿಡುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಅದೇ ರೀತಿ ನಾವು ಗಮನಿಸಬಹುದು ನನ್ನ ಸ್ಮಿತಾ ರಂಗನಾಥ್ ಇರುವಂತಹ ರಾಮ ಮಂದಿರ ಮುಖ್ಯ ದ್ವಾರಕ್ಕೆ ಹೋಗುವಂತಹ ರಸ್ತೆ ರಾಮ್ಪಥ್, ಅದನ್ನ ಕೂಡ ದೀಪಾಲಂಕಾರ ಯಾವ ರೀತಿ ಮಾಡಲಾಗಿದೆ, ಲೈಟಿಂಗ್ಸ್ ನಿಂದ ಯಾವ ರೀತಿ ಸಿದ್ಧಗೊಳಿಸಲಾಗಿದೆ, ಹೂವಿನ ಅಲಂಕಾರ ಯಾವ ರೀತಿ ಆಗಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. 3 ಪ್ರಮುಖ ಸ್ಥಳಗಳು ಅಂದ್ರೆ ಅಯೋಧ್ಯೆಯಲ್ಲಿ ಒಂದು ಲತಾ ಮಂಗೇಶ್ಕರ್, ಮತ್ತೊಂದು ಹನುಮಾನ್ ಗಡಿ, ರಾಮ್ಪಥ್. 3 ರಸ್ತೆಯ ಮಾರ್ಗವಾಗಿ ಗಣ್ಯಾತಿ ಗಣ್ಯರ ಆಗಮನ ಆಗೋದು. ಇಲ್ಲಿಂದಲೇ ಹನುಮಂತನ ದರ್ಶನ ಪಡ್ಕೊಂಡು ನೇರವಾಗಿ ರಾಮ ಮಂದಿರಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸೋದ್ರಿಂದ ಅತಿ ಹೆಚ್ಚಿನ ಭದ್ರತೆ, ಸಿದ್ಧತೆ ಈ ಪ್ರಮುಖ ರಸ್ತೆಗಳಲ್ಲಿ ಮಾಡಲಾಗಿದೆ. ಒಟ್ಟಿನಲ್ಲಿ ಹಬ್ಬದ ವಾತಾವರಣ, 500 ವರ್ಷಗಳ ಸಂಘರ್ಷ ಕಂಡಂತಹ ಭೂಮಿಯಲ್ಲಿ ಸಂತಸದ ವಾತಾವರಣ ಇವತ್ತು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಈ ಮೂಲಕ ಸನಾತನ ಧರ್ಮದ ಆಚರಣೆ, ಸಂಭ್ರಮದ ಕ್ಷಣಗಳನ್ನ ನಾವು ಗಮನಿಸಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಗಣ್ಯಾತಿ ಗಣ್ಯರು ಒಬ್ಬೊಬ್ಬರೇ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಅತಿ ಹೆಚ್ಚಿನ ಭದ್ರತೆಯಲ್ಲಿ ರಾಮನೂರಿನ ಮತ್ತಷ್ಟು ಸಂಭ್ರಮದ ಕ್ಷಣಗಳನ್ನ ಹೊತ್ತು 3 ಜನ ನಿಮ್ಮ ಮುಂದೆ ಬರ್ತೀವಿ. ಯಾವ ಮಾಹಿತಿಯೂ ಕೂಡ ಮಿಸ್ ಆಗಲ್ಲ. ಪ್ರತಿ ಕ್ಷಣದ ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿ. ಯಾರೇ ಬಂದರೂ ಕೂಡ ಅವರನ್ನ ಸಂದರ್ಶನ ಮಾಡೋ ಮೂಲಕ ಅವರ ಸಂತಸ ಹೇಗಿದೆ, ಇವತ್ತು ಯಾವೆಲ್ಲ ಕಾರ್ಯಕ್ರಮ ಜರುಗುತ್ತೆ, ಪ್ರತಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ವಿರಾಮದ ನಂತರ.